ಘಮ 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 ಸುಕ್ಕ ಮಟನ್ ಸಾರು. ಈ ರೆಸಿಪಿನ ಶೇರ್ ಮಾಡೋದಕ್ಕೆ ಮೇಡಮ್ ಅವ್ರು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತಪ್ಪ. ಅಷ್ಟೇ. ಏನ್ ಇಂಗ್ರೀಡಿಯಂಟ್ ಏನಪ್ಪ ಇದಕ್ಕೆ ಅಂದ್ರೆ ಇದೆ. ನಿನ್ ಮಗನೇ ಹೊಡೆದಾಕಿದ್ದು ಪೆಪ್ಪರು, ಬೆಳ್ಳುಳ್ಳಿ. ಆದ್ರೆ ಏನಕ್ಕೆ ಸಕ್ಕರೆ ಹಾಕಿದೆ? ಅದು ವಾಸ್ತು. ಸಾಂಬಾರ್ ರೆಡಿ ಆಗಿದೆ. ಸಕ್ಕತ್ತಾಗಿದೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಇವತ್ತು ದಿನಾನೇ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಿನ್ನೆ ಅಂತೂ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಅದು ಇದು ಕಾನ್ವರ್ಸೇಷನ್ನು, ಮನೆಯಲ್ಲಿ ಗೊತ್ತಲ್ವ ಮಾಮೂಲಿ ಅಪ್ಸ್ ಆ್ಯಂಡ್ ಡೌನ್ಸು, ಅದು ಅದು ಅಂತ ಮಾತುಕತೆಗಳು. ಸೊ ಬೆಳಗ್ಗೆ ಎದ್ದು ಅದೇ ಹ್ಯಾಂಗೋವರಲ್ಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಹಾಗೆ ಹಿಂಗೆ ಇತ್ತು. ಸೊ ಇವತ್ತು ದಿನಾನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ಸಮಯ ಬಂದು 1 ಗಂಟೆ ಆಗ್ತಿದೆ. ಇವತ್ತು ಆ್ಯಕ್ಚುಯಲ್ ಆ್ಯನಿವರ್ಸರಿ. ಪ್ರತೀಕ್ ಅವರು ಏನೋ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ನಾನು ರೆಡಿಯಾಗಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ ಆಚೆ, ಅದನ್ನು ಮುಗಿಸ್ಕೊಬೇಕು. ಅದಕ್ಕಿಂತ ಮುಂಚೆ ನೀವು ಎಲ್ಲರೂ ಕೇಳಿದಂತಹ ಸುಕ್ಕ ಮಟನ್ ಸಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಕೇಳಿದಿರಿ ಅಂತ. ಬಹುಶಃ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವೆಲ್ಸಿ ನೋಡೋಣ. ಲೆಟ್ ಸ್ಟಾರ್ಟ್ ದ ಡೇ. ನೋವಿಗೆ ಸ್ನಾನ ಮಾಡಿಸಿ ಆಲ್ರೆಡಿ ಒಂದು ಸ್ನಾನ ಆಯಿತು, ತಿಂಡಿ ಆಯಿತು. ಈಗ ಮಲ್ಕೊತಾ ಇದ್ದಾರೆ. ಅದು ಕಾರ್ ಸೌಂಡ್ ಕೇಳಿದ ತಕ್ಷಣ ಹಾಗೆ ದದ ಆಗೋದು, ನಮ್ಮ ಯಜಮಾನ್ರು ಬಂದ್ರೇನೋ ಅಂತ. ಓಕೆ, ಒಂದಷ್ಟು ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಸಿ ಯು ಅಗೇನ್, ಬಾಯ್. ಏನು ಗಿಫ್ಟಾ ನನಗೆ? ಹ್ಯಾಪಿ ಹಂಗೆ ಹೊಡೆದ್ಬಿಡ್ತೀನಿ. ಗಿಫ್ಟ್ ಏನು ಗೊತ್ತಾ? ನಾನೇ ನಿಮ್ಮ ಕೂದಲು, ನಿಮ್ಮ ಸ್ಕಿನ್ನು, ಇದೆಲ್ಲ ನನ್ನ ಗಿಫ್ಟು. ಕೊಡಿ, ಏನು ತಂದಿದ್ದೀರಾ ನನಗೆ ಅಂತ. ಕೊಡ್ತೀನಿ. ರೆಸಿಪಿನ ಸ್ಟಾರ್ಟ್ ಮಾಡುವಂಥ ಸಮಯ. ಏನು ರೆಸಿಪಿನ ಸ್ಟಾರ್ಟ್ ಮಾಡುವಂಥ ಸಮಯ. ಏನು ರೆಸಿಪಿ? ಮಟನ್ ಸುಕ್ಕ. ಓಹೋ, ನಾನು ಅಪ್ಪು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಟ ಆಡ್ತಾ ಇದ್ವಿ. ನಾನು ಅಡುಗೆ ಮಾಡೋವಾಗ ಅವನು ಸಿಹಿ ಕೈ ಚಂದ್ರ ಸರ್ ಶೋ ಅವಾಗ ಫೇಮಸ್ ಅಲ್ವಾ, ಬೊಂಬಾಟ್ ಭೋಜನ. ಅವನು ಆ್ಯಂಕರ್ ಅಂತೆ, ನಾನು ಕುಕ್ ಮಾಡೋದಂತೆ. ಸೊ ಇವತ್ತೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀರಾ, ಇವತ್ತು ಏನು ಮಾಡ್ತಾ ಇದ್ದೀರಾ ಅಂತ ಆ ಥರ. ಸೊ ಎಲ್ಲರಿಗೂ ಪ್ರೋಮೋ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ರೆಸಿಪಿನ ಶೇರ್ ಮಾಡೋದಕ್ಕೆ ಮೇಡಮ್ ಅವ್ರು ಬಂದಿದ್ದಾರೆ. ಹೇಳಿ ಮೇಡಮ್. ಈ ಒಂದು ರೆಸಿಪಿ ಮಾಡಕ್ಕೆ ಏನೇನು ಬೇಕಾಗುತ್ತೆ? ಇದು ತುಂಬಾ ಸಿಂಪಲ್ ಅಂಡ್ ಈಸಿಯೆಸ್ಟ್. ಹೌದು ಸಿಂಪಲ್ ಆಗಿ ಫಸ್ಟ್ ಏನ್ ಹೇಳ್ಬೇಕು ಅಂತಂದ್ರೆ ಸಖತ್ತಾಗಿ ಡೈಜೆಸ್ಟ್ ಆಗುತ್ತೆ. ಆಮೇಲೆ ಅವರು ಈಗ ಹೇಳಕ್ ಬಂದ್ರು, ನಾವೆಲ್ಲ ಯೂಸ್ ಮಾಡ್ತೀವ ಅಂತ ಸಖತ್ತಾಗಿ ಅಂತ ಅಂದ್ಬಿಟ್ಟು ಅದು ಹಿಂಗೆ ಹೇಳಿದ್ರೆ ಅಪ್ಪು ಎಲ್ಲ ಯೂಸ್ ಮಾಡಿ ಒಡೆಗಳು ತುಂಬಾ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತಪ್ಪ. ಅಷ್ಟೇ ನಾರ್ಮಲ್ ಆಗಿ ಇದೀವಿ ನಾವು, ಏನೋ ಹೆವಿ ಅಂತ ಅನ್ಸಲ್ಲ. ಅದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಮಾಡೋ ಇದು ಪಾಪ ರೇಗಿಸ್ಬಾರ್ದರಿ. ಏನಿಲ್ಲ ಕಣವ, ನೋಡಿ ಇಷ್ಟೇ. ಪೆಪ್ಪರು ನೋಡ್ರಿ, ಇದು ಅರ್ಧ ಕೆಜಿ ಮಟನ್ನು, ಟೊಮೊಟೊ, ಹಸಿಮೆಣಸಿನ್ಕಾಯಿ ಅಲ್ಲ, ಅದು ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ ನಮ್ಗೆಲ್ಲ ಹಂಗೆ ಹೇಳ್ಕೊಟ್ಟಿರೋದು. ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಆನಿಯನ್ ಒಂದು ಈರುಳ್ಳಿ ಹೆಚ್ಕೊಂಡಿದೀನಿ, ಆನಿಯನ್, 2 ಟೇಬಲ್ ಸ್ಪೂನ್ ಎಣ್ಣೆ, ಅಷ್ಟೇ. ಏನ್ ಇಂಗ್ರೀಡಿಯಂಟ್ ಏನಪ್ಪ ಇದಕ್ಕೆ ಅಂದ್ರೆ ಇದೆ. ಮೆಣಸು, ಬೆಳ್ಳುಳ್ಳಿ, ಇದಕ್ಕೆ ಶುಂಠಿನೂ ಹಾಕ್ತಾ ಇಲ್ಲ ನಾನು. ಶುಂಠಿ ಹಾಕಬಾರ್ದು. ಟೇಸ್ಟ್ಗೆ ಹಸಿಮೆಣಸಿನ್ಕಾಯಿ, ಟೇಸ್ಟ್ಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ,
ಅಮ್ಮ ಪ್ರತಿ ವರ್ಷ ನಮ್ಮ ಮನೇಲಿ ಒಂದೇನೋ ಹಬ್ಬ ಆಗುತ್ತಲ್ಲ, ಏನಮ್ಮ ಅದು? ಪ್ರತಿ ವರ್ಷ ಎಷ್ಟೊಂದು ಹಬ್ಬ ಮಾಡ್ತಾರೆ ನಿಮ್ಮ ಮನೇಲಿ. ದೇವ್ರದ್ದು ಅಲ್ಲ ಇದ್ರಲ್ಲಿ ಮೈಸೂರಲ್ಲಿ. ಅವಳಿಗೆ ಹೇಳಕ್ ಬರಲ್ಲ. ಉತ್ಸವ. ಪರವಾಗಿಲ್ಲ ಹೇಳ್ಬಿಟ್ರಲ್ಲೇ. ಅಮ್ಮ ಏನ್ ಹೇಳೋದು ಹೇಳಿ? ಉತ್ಸವ. ಈಗ ಉತ್ಸವ ಅಂತ ಹೇಳಿ. ಇನ್ನು ಅದು ವತ್ಸಲ ಆಂಟಿ ಅಂತ ಹೇಳಕ್ಕೆ ವತ್ಸಲ ಆಂಟಿ ಅಲ್ಲ, ವತ್ಸಲ ಕಟ್ಟಿ ಎಲ್ಲ ಕತ್ತಿ. ಈಗ ಸ್ನಾನ ಅಲ್ಲ, ಸ್ಥಾನ. ಕನ್ನಡ ಹಂಗೆ ಇರೋದು. ಸುಮ್ನೆ ಬೆಂಗಳೂರು ಕನ್ನಡದ ಮೇಲೆ ಹೇಳ್ಬೇಡ, ನೀನು ಗೊತ್ತಿಲ್ಲ ಅಂತ ಹೇಳಿ. ಹೆಂಗ್ ಗೊತ್ತಾ? ಈ ಸ್ಥಾನ ಮಾಡ್ಬಾರಿ, ಸ್ಥಾನ. ಓಕೆ, ಈಗ ಒಲೆ ಹಚ್ಕೊಂಡಿದ್ದಾರೆ. ಸಿಮ್ಮಲ್ಲಿ ಇಟ್ಕೊಬೇಕಾಗತ್ತೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದಕ್ಕೆ ಮಟನ್ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಬೇಡ. ಆಲ್ರೆಡಿ ಅದ್ರಲ್ಲಿ ಎಣ್ಣೆ ಇರುತ್ತೆ, ಎಣ್ಣೆ ಅಂಶ, ಕೊಬ್ಬಿನ ಅಂಶ ಇರುತ್ತೆ. ಅದೇ ಪ್ರತೀಕ್ ಇದೆಯಲ್ಲ ಜಾಸ್ತಿ. ಪ್ರತೀಕ್ ಅಂಡ್ ಆನವ್. ಬೆಳಗ್ಗೆ ಅಮ್ಮ ಬರೀ ಗೊಸಿ ಚರ್ಬಿ ಇಲ್ಲ ಕಡೆ. ಯಾರು? ನಮ್ಮಮ್ಮ ಆನವ್ಗೆ. ಏನ್ ಮಾಡ್ದೆ ಬೆಳಿಗ್ಗೆ ಅವನು? ಬೆಳಗ್ಗೆ ಪಾಪ ನೀ ಪಾಪ ಸೊರ್ರಿಗೆ ಹೊಡಿಯೋದೆಲ್ಲ ಕಲ್ದಿದ್ದಾನೆ. ಯಾಕೆ ಹೊಡಿಯೋದೆಲ್ಲ ಕಲಿಸ್ತಾ ಇದೀರಾ? ನೋಡದಾ, ನಾನು ಹೇಳ್ಲಿಲ್ವಾ ನಿಂಗೆ? ಜಾಸ್ತಿ ಹಾಕ್ಬೇಡ ಅಮ್ಮ. ಸೊ ಈಗ ಮೆಣಸು ಬೆಳ್ಳುಳ್ಳಿನ ಕುಟಾಣಿಲಿ ಕುಟ್ಕೊಳ್ತಾರೆ. ಇವ್ರದ್ದು ಕುಟಾಣಿ ಚೆನ್ನಾಗಿದೆ. ಪುಟಾಣಿಗಿದ್ರು ಎಲ್ಲ ದೊಡ್ಡದಾಗಿದ್ರು, ಪುಟಾಣಿಗಿಲ್ಲ ಕುಟಾಣಿ. ನಮ್ಮಲ್ಲಿ ಪುಟಾಣಿಗಿದೆ ಕುಟಾಣಿ. ನಮ್ದು ಅವರು ಏನ್ ಮಾಡ್ತಾರೆ ಗೊತ್ತಾ, ಇವ್ರು ಹೊಸ ತಗೊಂತಾರ ಗೊತ್ತಾ, ಅವಾಗ ನಮ್ಮನೆಗೆ ಶಿಫ್ಟ್ ಮಾಡ್ಬಿಡ್ತಾರೆ ಹಳೇದನ್ನ. ಹಂಗೆ ಪಾಪ ಅಟ್ಲೀಸ್ಟ್ ಕೊಡ್ತಾರಲ್ಲ ಬಿಡೆ. ಅಲ್ಲ ಕಷ್ಟ ಆಯ್ತು. ನಮ್ಮನೇಲಿ ಇರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಮ್ಮ, ಅದು ಕ್ಲೋಸ್ ಆಗಿರುತ್ತೆ, ಎಗ್ರಲ್ಲ. ಎಗ್ರುತ್ತೆ. ಕಲ್ಲು ಹೊಡೆದ್ಬಿಟ್ರು ಕಣವ ಕುಳ್ಳಿಗೆ. ಇದು ನೋಡಿ, ಇದು ಗುಂಡಿಗೆ ಇದೆ, ಕುಳ್ಳಿಗೆ ಇಷ್ಟ ದಪ್ಪ ಇತ್ತು. ಕರೆಕ್ಟ್ ಅದೊಂಥರ ಹಿಂಗೆ ಸಪ್ರೇಟ್ ಆಗಿ ನಾನು ಮಾಡಿರೋದು. ಹೌದಾ? ಇದು ನಿಮ್ ಮಗನೇ ಹೊಡೆದಾಕಿದ್ದು. ಹೌದಾ? ಕೆಳಗೆ ಇಸ್ಬಿಟ್ನಾ? ಬೆಳಗ್ಗೆ ಹೋಗಿ ಇದ್ರಲ್ಲೇ ಕೆಲಸ ಮಾಡೋದು ನಿಮ್ ಮಗ. ಹಿಂಗ್ ಮಾಡ್ಕೊಂಡ್ ಕೂತಿರ್ತಾನೆ. ಏನಮ್ಮ ನನ್ ಮಗ ಹೊಡೆದಾಕ್ದ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಪ್ರಭಾವತಿ? ಗೊತ್ತಾಗ್ಬೇಕಲ್ವ ನಿಮ್ಗೂ. ಅಯ್ಯೋ ದೇವ. ಇಲ್ಲಿ ನೋಡಿ, ನಮ್ಮ ಮಮ್ಮಿ ಎಲ್ಲಾನು ಗಾಜಲ್ಲಿ ಇಟ್ಕೊಂಡಿದ್ದಾರೆ, ನನಗೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲಾನು ಏನಕ್ಕೆ ಗಾಜಲ್ಲಿ ಇಟ್ಕೊಂಡಿದ್ದೀರಾ ಪ್ರಭಾವತಿ ಹೇಳಿ? ಚೆನ್ನಾಗಿ ಕಾಣ್ಲಿ ಅಂತ, ಕಣ್ಣು ಕಾಣ್ಲಿ ಅಂತ. ಕಾಣಿಸೋದ್ರ ಜೊತೆಗೆ ಯಾವ ಪಾತ್ರೆಯಲ್ಲಿ ಏನೇನಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಇದಾದ್ರೆ ನನ್ಗೇನ್ ಅಡ್ಗೆ ಮಾಡ್ಬೇಕು ಅಂತ ಐಡಿಯಾ ಬಂದ್ಬಿಡುತ್ತೆ ನೋಡ್ತಿದ್ದಂಗೆ. ಅದಾದ್ಮೇಲೆ ಇನ್ನೊಂದು ಹೇಳ್ದಲ್ಲಮ್ಮ, ಬೇಳೆ ಕಾಳುಗಳನ್ನ ಯಾವಾಗ್ಲೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರದು. ಪೆಪ್ಪರು, ಬೆಳ್ಳುಳ್ಳಿ, ಕರಿಬೇವು ಲೀವ್ಸ್, ಆಮೇಲೆ ಹಸಿ ಮೆಣಸಿನಕಾಯಿ. ವೆರಿ ಗುಡ್ ಪ್ರಭಾ, ವೆರಿ ಗುಡ್. ಇಷ್ಟು ನಾನು ಅಪ್ಪ ಹಾಕ್ತಾರ ಏನು ಇಲ್ಲ, ನಾರ್ಮಲ್ ಆಗಿ ಈಗ ಎಷ್ಟು ಫಾಸ್ಟ್ ಆಗಿ ಹೆಂಗ್ ಮಾತಾಡ್ತಾರೆ, ಕ್ಯಾಮ್ರಾ ಆಗಿ ಬರ್ತಿದ್ದಂಗೆನೆ ಅಂತ. ನನಗ್ ಸೇರ್ಬೇಕಾಗಿರೋದು ಅದು. ಇದು ಮಡಿಕೆ, ಇದ್ರೊಳಗಡೆಗೆ ನಾನು ಹುಣ್ಸೆಹಣ್ಣು ಹಾಕಿದ್ದು. ಅಯ್ಯೋ ಸಕ್ಕರೆ. ಏನಕ್ಕೆ ಸಕ್ಕರೆ ಹಾಕಿದೆ? ಹೌದು, ಅದು ವಾಸ್ತು. ಓ ದೇವ್ರೆ ಶಿವಶಂಕರ. ಯಾಕೆ? ಏನೇನೋ ರೀ, ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಏನೇನೋ ಮಾಡ್ತಾ ಇರ್ತಾರೆ ನಾವು. ಸುಮ್ನೆ ಮಾಡಲ್ಲ ಕಣ, ಅದಕ್ಕೆ ಅರ್ಥ ತಿಳ್ಕೊಂಡು ಮಾಡ್ತೀನಿ. ಸಕ್ಕರೆ ಸಿಹಿ ಕಾಯಿ ಮಡಿಕೆನಲ್ಲಿ ಇಟ್ರೆ ಅದು ದೇವರ ಸ್ವರೂಪ. ಸಿಹಿ ಅಂದ್ರೆ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ. ನನ್ನ ನಂಬಿಕೆ. ಅವರವರ ನಂಬಿಕೆಗೆ ನಾವು ಬೆಲೆ ಕೊಡಬೇಕಾಗ್ತದೆ. ಯಾರು ಫೋನ್ ಮಾಡ್ತಿದಾರ? ಯಾರು? ಓಕೆ, ಈಗ ಫಸ್ಟ್ ಈರುಳ್ಳಿ ಹಾಕೊಂಡಿದ್ದಾರೆ. ಜೊತೆಗೆ ನೋಡಿ, ಈ ಸಾಂಬಾರ್ಗೆ
ಈ ಅರ್ಧ ಕೆಜಿ ಸಾಂಬಾರ್ಗೆ ಇದೊಂದೇ ಸಾಕು ಅನ್ಸುತ್ತೆ. ಇದು ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ. ಇದು ನಾಟಿ ಟೊಮಟ ಆಗಿರೋದ್ರಿಂದ ಇದು ಒಂದು ಫ್ರೈ ಆಗಿ ಬೇಯುತ್ತೆ. ಓಕೆ ಓಕೆ. ಫುಲ್ ಹ್ಯಾಂಕರ್ ಥರ ಮತ್ತೆ ಇದೊಂದು. ನಾನೇನು ಮಾಡ್ತಿದ್ದೆ ಗೊತ್ತಾ, ನಮ್ಮಮ್ಮ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಚಿಕ್ಕವಳೆ ಇರುವಾಗಿಂದ ನಮ್ಮಮ್ಮ ಚಿಕನ್ ಮಾಡ್ತಿದ್ರೆ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾ ಇದೆ ಸಜ್ಜಾ ಮೇಲೆ. ನಮ್ಮಮ್ಮ ಉಪ್ಪು ಈ ಥರ ಮೆಣಸು ಬೆಳ್ಳುಳ್ಳಿ ಉರಿತಿದ್ದೆ, ಅದನ್ನೇ ಎತ್ಕೊಂಡು ಹಂಗೆ ತಿಂದ್ಬಿಡ್ತಿದ್ದೆ. ಸಕ್ಕದಾಗಿರುತ್ತೆ ಅದು ಗೊತ್ತಾ. ಬಂದ್ಲು ಕಣಪ್ಪ ಬಂದ್ಲು ಅಂತ ನಮ್ಮಮ್ಮ ಅವಾಗ ಕೋಪ ಮಾಡ್ಕೊಳ್ಳೋರು. ಇಲ್ಲೇ ತಿನ್ಬಿಡ್ತೀಯಲ್ಲ ಮತ್ತೆ, ಆಮೇಲೆ ತಿಂತಿರ್ಲಿಲ್ಲ, ತಿನ್ನಕ್ಕಾಗಲ್ಲ ಇಲ್ಲಿ ತಿನ್ಬಿಟ್ರೆ. ಇಲ್ಲೇ ಅರ್ಧ ಕೆಜಿ ಚಿಕನ್ ಆಗೋಯ್ತಲ್ಲ ಮೌಲ್ಯ, ಏನ್ ಸಾರು ಮಾಡ್ಲಿ ಮೌಲ್ಯ ನಾನು ಅನ್ನೋರು. ಓಕೆ, ಮಾಡ್ಕೊಂಡಿರೋ ಪೇಸ್ಟ್ನ ಗಿಡಗಟ್ಟ ಹಾಕ್ಬಿಡ್ತೀರಾ? ಸ್ವಲ್ಪ ಈರುಳ್ಳಿ ಡೈಲಿ ನೋಡಿ ಈ ಥರ ಆಗಿದೆ. ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಹಸಿ ಮೆಣಸಿನಕಾಯಿ. ನೆನಪಿಸ್ಕೊಂಡು ಬೇಗಿಸ್ಬೇಡ ಸುಮ್ಮನೆ ಆಯ್ತು. ಆದ್ರೆ ನಮ್ಮ ಮನೆಯಲ್ಲೆಲ್ಲ ಏನ್ ಗೊತ್ತಾ, ನಮ್ಮಮ್ಮ ಮಾಡೋ ಅಡುಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ರಿಗೂ. ಏನಾರ ಫಂಕ್ಷನ್ ಅದು ಇದು ಅಂದ್ರೆ ನಮ್ಮಮ್ಮನೇ ಪ್ರಭುನ್ ಅಡುಗೆ ಮನೆ ಬಿಟ್ಕೊಟ್ಬಿಡ್ತಾರೆ, ಇನ್ನೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರ ಕೈ ಅಡುಗೆ ಅಂದ್ರೆ ದೇವ್ರ ಮನೆ ಎಲ್ಲ ಬಿಟ್ಬಿಡ್ತಾರೆ. ಹೋಗ್ರಮ್ಮ ಮಾಡ್ಬಿಡಮ್ಮ, ಸಕ್ಕದಾಗ ಮಾಡ್ಬಿಡಮ್ಮ ಅತ್ತಾಗೆ ಅಂತ ಹಿಂಗಾಗುತ್ತೆ. ಇದು ಟೊಮಟ ಅರ್ಧಂಬರ್ಧ ಡೈಲಿ ಇದನ್ನ ತಿರ್ಗಾ ಜಾರ್ಗೆ ಹಾಕ್ಕೊಳ್ತೀನಿ. ಜಾರ್ಗೆ ಹಾಕಿ ಮತ್ತೆ ರುಬ್ಬಿ ಆ ಪೇಸ್ಟ್ ಹಂಗೆ ಹಾಕೊಳ್ಳೋದು. ಅದಕ್ಕೆ ಖಾರದ ಪುಡಿ ಹಾಕೋಬೇಕು. ನಮ್ಮ ಮನೇಲಿ ಮಾಡೋ ಸಾಂಬಾರ್ ಪುಡಿ, ಖಾರದ ಪುಡಿ ಇನ್ ದ ಸೆನ್ಸ್ ಸಾಂಬಾರ್ ಪುಡಿ, ದಟ್ ಈಸ್ ವೆರಿ ವೆರಿ ಸ್ಪೆಷಲ್. ಅದು ಯಾವಾಗಲೂ ನಮ್ಮ ಮಾವ ಹೇಳ್ತಿರ್ತಾರೆ, ಅದೇ ಸಾಂಬಾರ್ ಪುಡಿಲೇ ಬೇಳೆ ಸಾರು ಅವೆಲ್ಲ ಮಾಡೋದಲ್ವಾ, ಸೊ ಸಖತ್ತಾಗಿರುತ್ತೆ ಅಂತ. ಅಮ್ಮಂಗೆ ಆಕ್ಚುಲಿ ನನಗನ್ಸುತ್ತೆ ಈ ಸಾಂಬಾರ್ ಪುಡಿಯಿಂದನೇ ಈ ಸಾರು ಟೇಸ್ಟ್ ಅಂತ ಅನ್ಸುತ್ತೆ ನನಗೆ. ಹೌದಾ? ಇದೇ ತರ. ಹೌದು. ಇದು ರೆಸಿಪಿ ಬೇಕು ಅಂತಂದ್ರೆ ಕೇಳಿ, ನಾನು ತೋರಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾವೇ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಮಾರೋಣ ಅಲ್ವಾ? ನಿಜವಾಗ ಆದ್ರೆ ಹಂಗಲ್ಲ ಅಮ್ಮ, ಎಲ್ಲಾರು ಮಾಡೋದ್ ಬೇರೆ ಅಮ್ಮ, ನೀನ್ ಮಾಡೋದ್ ಬೇರೆ. ಎಲ್ಲಾರು ಅಡ್ಗೆ ಮಾಡ್ತಾ ಇದ್ದಾರಲ್ವಾ? ಈ ರೆಸಿಪಿನ ಪ್ಯಾಕ್ ಮಾಡ್ಬಿಟ್ಟು ಮಾರಿದ್ರೆ ಹೆಂಗಿರುತ್ತೆ? ಒಂದು ಅಫೋರ್ಡಬಲ್ ಬಟ್ ನಿಜವಾಗ್ಲೂ ಸುಬ್ಬಿ ಮಾಡೋದು ಖಾರದ ಪುಡಿ ಬೇರೆನೆ ಟೇಸ್ಟ್. ಮಟನ್ ಹಾಕಿದ್ದೀನಿ ನೋಡೋಣ. ಸ್ಪೂನ್ ನೋಡ್ರಿ, ಎಲ್ಲ ಸ್ಟೈಲಿಶ್ ಇಟ್ಕೊಂಡಿತ್ತು ಮತ್ತೆ. ಇಷ್ಟ ನನಗೆ. ಆದ್ರೆ ಇದು ಹುಣಸೆ ಹಣ್ಣು, ಇದು ಉಪ್ಪು, ಕಲ್ಲುಪ್ಪು, ಇದು ಪುಡಿ ಉಪ್ಪು. ಎಷ್ಟು ಚೆನ್ನಾಗಿ ಇಟ್ಕೊಂಡು ನೋಡಿ. ಇದು ಯಾವ್ದು ಪ್ಲಾಸ್ಟಿಕ್ ಜಾರಲ್ಲಿ ಇರಬಾರ್ದು, ಯಾಕೆಂದ್ರೆ ಇದು ಲಕ್ಷ್ಮೀ ಸ್ವರೂಪ. ಇದಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಹಂಗೆ. ಆಮೇಲೆ ಹಾಕಿದ್ದೀನಿ. ಇವಾಗ ಕಲ್ಲುಪ್ಪು ಹಾಕ್ತೀನಿ. ಕಲ್ಲುಪ್ಪ ಕಲ್ಲುಪ್ಪು ಬೇರೆ ಟೇಸ್ಟ್ ಕೊಡುತ್ತಾ? ಹೌದೌದು, ಯಾವಾಗೂ ಅಷ್ಟೇ ಕಲ್ಲುಪ್ಪು ಅದರಲ್ಲೇ ಟೇಸ್ಟ್ ಅಷ್ಟೇ. ಮೊಸರು ಹಾಕಿದ್ರೆ ಚಂದ. ಉಪ್ಪು ಹಾಕ್ಬಿಟ್ಟು ಮೊಸರು ಹಾಕಿದ್ರೆ ಚಂದ. ಅಮ್ಮ ಇವತ್ತು ನಮ್ದು ಆನಿವರ್ಸರಿ ಅಂತ ಮಟನ್ ಮಾಡ್ತಾ ಇದೀಯ ಅಮ್ಮ? ವಿಷಯ ಮಾಡಿಲ್ವಲ್ಲಮ್ಮ ನಮ್ಗೆ? ನೀವು ತಾನೇ ನಮಗೆ ಪಾರ್ಟಿ ಕೊಡ್ಬೇಕು. ಸರಿ ಆಯ್ತು, ಏನ್ ಬೇಕು ಹೇಳಮ್ಮ. ಹಂಗೆ ಫಿಶ್ ಕಾಲ್ ತಂದು ಕೊಟ್ಬಿಡಿ ಪಾಪ ರಾತ್ರಿ. ನಿಜವಾಗ್ಲೂ ಆಮೇಲೆ ದೇವ್ರ ಎಂತ ಅನ್ಯಾಯ ಅಲ್ಲ, ನಾನು ತಂದು ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ಅವತ್ತು ಅವ್ರು ಬೀಸಿ ಜೊತೆಗೆ ಸೋಮವಾರ ಮಂಗಳವಾರ ಅನ್ಕೊಂಡು ಶಂಕರ ಅಯ್ಯೋ ನನ್ಗೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ನನಗೆ ಕಪ್ ಕೇಕ್ಸ್ ಅಂದ್ರೆ. ಇದೇ ನಾನು ಸ್ನಾಕ್ಸ್ ಇದು ಪೆಪ್ಪರ್ ಎಲ್ಲ ಖಾರ ಇರೋದ್ರಿಂದ ನೋಡಿ ಸಾಂಬಾರ್ ಪುಡಿ ಕಡಿಮೆ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಓ, ಇದಕ್ಕೆ ಹಾಕೊಂಡು ರುಬ್ಕೋತಾ ಇರ? ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಇದು ಹಾಕ್ಬಿಟ್ಟು ರುಬ್ಕೋತೀರಾ? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ಚಿಕನ್ ಮಟನ್ಗೆ
ನಾನ್ ವೆಜ್ ಬೇಗ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಅದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ನಾವು ಯೂಸ್ ಮಾಡ್ತೀವಿ. ಯಾವ್ಯಾವ ಅಡುಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ನಾವು ಮಾಡಿರ್ತೀವಿ ಅದೆಲ್ಲ ಟೇಸ್ಟಿ ಆಗಿರುತ್ತೆ. ಇನ್ನೊಂದು ಏನ್ ಗೊತ್ತೇನವ, ಮಸಾಲೆ ಹಾಕಿದ್ರೆ ಕಷ್ಟ, ಜೀರ್ಣ ಆಗೋದ್ ಕಷ್ಟ. ಆಮೇಲೆ ಅದು ತಿಂದಾಗ ಇಲ್ಲೇ ಇರುತ್ತೆ. ಸಾಧಾರಣ ನಾವು ನಮ್ಗೆ ಏಜ್ ಆಗಿದೆ ಬಿಡಿ, ನಮ್ಗೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಈಗ 25, 24, 23 ವರ್ಷದ ಮಕ್ಳಿಗೆ ಹಂಗೆ ಆಗುತ್ತಾ ಇದೆ. ಬೇಡ ಯಾಕದು ಆಗ್ತಾ ಇಲ್ಲ, ಇಲ್ಲ ನಾನು ತಿಂದಾದ್ಮೇಲೆ ಸದ್ಯ ತಿನ್ನೋದೇ ಇಲ್ಲ ಮಕ್ಳುಗಳು, ಆ ಥರ ಆಗ್ತಾ ಇದೆ. ಹಂಗಾಗಿ ಸ್ವಲ್ಪ ನಾವು ಈ ಮಸಾಲೆ ರುಬ್ಬಿ ಹಾಕೋದ್ರ ಮೇಲೆ ಈ ತರ ಮಾಡ್ಕೊಂಡ್ರೆ ಮಕ್ಳುಗಳಿಗೆ ಪೆಪ್ಪರ್ ತುಂಬಾ ಒಳ್ಳೇದು. ಅದು ಈ ಚಳಿಗಾಲದಲ್ಲೆಲ್ಲ ಅದು ಬಾಡಿಗೆ ತುಂಬಾ ಒಳ್ಳೇದು. ಹಂಗಾಗಿ ಏನೇ ಹುಷಾರ್ ತಪ್ಪಿದ್ರು ಅಷ್ಟೇ ಮನೆಯಲ್ಲೇ ಇದನ್ನೆಲ್ಲ ಮಾಡ್ಕೋಬಹುದು ಯೋಚನೆ ಮಾಡಿದ್ರೆ. ನಮ್ಮ ಆನವ್ಗೆ ಕೋಲ್ಡ್ ಆಗಿತ್ತು, ನಮ್ಮ ಮಗಳು ಸಿನಾರೆಟ್ ಸಿರಪ್ ಹಾಕು ಅಂತಂದು ನಾನು ಹಾಕ್ಲಿಲ್ಲ. ಅಷ್ಟು ಕೊಂಬನ್ನ ಸುಟ್ಬಿಟ್ಟೆ, ಸೇದ್ಬಿಟ್ಟೆ. ಖಾರ ಜೊತೆಗೆ ಒಂದು ಮೆಣಸನ್ನು ಅಷ್ಟೇ ಸೇದ್ಬಿಟ್ಟು ಹಾಕಿದೀನಿ. ನಮ್ಮ ಮಗುವಿಗೆ ಕೋಲ್ಡ್ ನಿಂತಿದೆ. ಓ ಸೂಪರ್. ಏನವ ಎಲ್ಲ ಈ ಖಾಲಿ ಮಾಡ್ತಿದ್ಯಾ? ಇವಾಗ ಈ ಟೊಮೊಟೊ ಹಣ್ಣನ್ನ ರುಬ್ಬಕ್ಕೆ ಒಂದು ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ ಇದನ್ನ ಹಾಕೊಂತ ಇದ್ದೀನಿ ಅಷ್ಟೇ. ಇದು ಮಾಂಸ ಇದು ಬೇಯ್ದು ಎಣ್ಣೆ ಬಿಡಬೇಕು ಕಣವ, ನೀರಿನ ಅಂಶ ಇರಬಾರ್ದು. ಅವಾಗ ಸ್ಮೆಲ್ ಬರಲ್ಲ. ಮಟನ್ ಒಂಥರ ಸ್ಮೆಲ್ ಬರುತ್ತೆ ನೋಡಿ, ಸಾಂಬಾರು ಆ ಥರ ಬರಲ್ಲ. ಇದು ನೋಡಿ ಎಣ್ಣೆ ಕಾಣಿಸ್ಬೇಕು, ಎಣ್ಣೆ ನೋಡಿ ನೋಡಿ ಆ ಥರ ಕಾಣಿಸ್ಬೇಕು. ಹಂಗಾದ್ಮೇಲೆ ಇದನ್ನ ಹಾಕ್ತೀನಿ. ಇದನ್ನ ಹಾಕಿದ್ಮೇಲೆ ಚೆನ್ನಾಗಿ ಅದು ಇದ್ರಲ್ಲಿ ಕಾಲದಲ್ಲೇ ಮಟನ್ ಬೇಯಬೇಕು, ಖಾರ ಹಿಡಿಬೇಕು. ಎಣ್ಣೆ ಅದು ಇದು ಬೆಂದು ಎಣ್ಣೆ ಬಿಟ್ಟ ಮೇಲೆ ನಾನು ನೀವು ಸಾಂಬಾರ್ ಪುಡಿಗೆ ಎಷ್ಟು ನಮ್ಮ ನೀರು ಎಷ್ಟು ಅಳತೆ ಬೇಕು ಅಷ್ಟು ಹಾಕೊಂಡು ಕುಕ್ಕರ್ ಕುಗ್ಗಿಸ್ಕೊಂತೀನಿ. ಓಕೆ ಓಕೆ ಓಕೆ. ನಾನು ನಿಮ್ಗೆಲ್ಲ ಒಂದು ಹೇಳ್ತಾ ಇದ್ದೆ, ಏನಂದ್ರೆ ಶಿವರಾತ್ರಿಗೆ ನಾವು ಮಂಡ್ಯಾಗ ಹೋಗ್ತೀವಿ ಮನೆ ದೇವ್ರದ್ದು ಪೂಜೆಗೆ, ಸರಿನಾ? ಅಲ್ಲಿ ಹೋದ್ಮೇಲೆ ಈ ಊರುಗಳಲ್ಲಿ ಹಾಕಿದ್ದೀನಲ್ವಾ, ಒಂದೇ ಒಂದು ಸೆಕೆಂಡು ಮೇಡಮ್, ಹಾಕಿದ್ದೀನಲ್ವಾ, ಸುಂಡು ಚೆನ್ನಾಗಿ ಬೇಯಬೇಕು ಇದ್ರಲ್ಲೇನೆ. ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ತೋರಿಸ್ತೀನಿ ನೆಕ್ಸ್ಟ್. ಆ ಎಣ್ಣೆ ಬಿಟ್ಕೊಂಡಾಗ್ಲೇ ನೀರು ಎಷ್ಟು ಬೇಕೋ ಸಾಂಬಾರ್ ಪುಡಿಗೆ, ಸಾಂಬಾರ್ ಪುಡಿ ಅಂತೀನಿ ಸಾಂಬಾರ್ಗೆ ಅಷ್ಟು ಹಾಕೊಂಡು ತುಂಬಾ ಲೈಟ್ ವೈಟ್ ಆಗಿರುತ್ತೆ ಅಷ್ಟೇ. ನೀ ಚಂದ ಆ ಹುಡುಗಿ ಇಲ್ಲಮ್ಮ, ಇದೆಲ್ಲರಿಗೂ ಈಗ ನಾನೇ ಇಷ್ಟಪಡ್ತೀನಿ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ನೀವು ಅನ್ಕೊಂಡಿದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ. ಎಲ್ಲರೂ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಹೆವಿ ಮಸಾಲ ಕಾಯಿ ಹಾಕ್ಬಿಟ್ಟು ಏನೋ ಮಾಡ್ತಾರಲ್ಲ, ಯಾರು ತುಂಬಾ ಜನ ಇಷ್ಟಪಡಲ್ಲ. ಹೌದು, ನಾವು ಮಾಡ್ತಾ ಇದ್ವಿ ಜಾಸ್ತಿ ಈ ಸಾಂಬಾರ್ ಚಿಕ್ಕದಿಂದ ರೂಢಿ ಇರೋದು. ಆಮೇಲೆ ಸಾಂಬಾರನ್ನು ಮಸಾಲೆನೂ ಹಾಕೊಂಡು ಮಾಡ್ತಿದ್ವಿ. ಆದ್ರೆ ನಮ್ಮ ಅಳಿಯ ಬಂದ್ಮೇಲೆ ಜಾಸ್ತಿ ನಾವು ಈ ತರ ರೂಢಿ ಆಗಿರೋದ್ರಿಂದ ಇವಾಗ ಅದೇ ಅಟ್ಯಾಚ್ ಆಗ್ಬಿಟ್ಟಿದೆ. ನಾವ್ ಏನೇ ಚಿಕನ್ ಮಾಡ್ಲಿ ಮಟನ್ ಮಾಡ್ಲಿ ಈ ತರನೇ ಮಾಡ್ಕೊಂಡು ತಿನ್ನೋದು. ಮಸಾಲೆ ನೋವೇ ಧನಿಯಾ ಪುಡಿ. ತುಂಬಾ ಜನಕ್ಕೆ ನಾನು ಹೇಳ್ತೀನಮ್ಮ, ಈಗ ಮಟನ್ ಇದು ಮಟಾಣಿ ಅಂತೀನಿ, ಮಟನ್ನು ಮತ್ತೆ ಚಿಕನ್, ಮಟನ್ನು ಚಿಕನ್ನು ಫಿಶು ಏನೇ ಆಗಲಿ ತಿನ್ಬೋದು. ಆದರೆ ಅದಕ್ಕೆಲ್ಲ ಮಸಾಲೆ ಎಣ್ಣೆ ಕಮ್ಮಿ ಯೂಸ್ ಮಾಡಬೇಕು, ಆವಾಗಲೂ ಅದು ಹೆಲ್ದಿ ಆಗಿರುತ್ತೆ. ಯಾವಾಗಲೂ ನೀವು ತರಕಾರಿಗೆ ಮಸಾಲೆ ಹಾಕ್ಬಿಡ್ತೀನಿ, ಅದೇ ನಿಮಗೆ ಅನ್ಹೆಲ್ದಿ ಫುಡ್ ಆಗ್ಬಿಡುತ್ತೆ. ಕರೆಕ್ಟ್, ಮಸಾಲೆ ಇಸ್ ದ ಮೇನ್ ಕಲ್ಪ್ರಿಟ್. ನಾನು ಮಂಡ್ಯದು ಸಾರು ಬಗ್ಗೆ ಹೇಳಬೇಕು. ಆ ಊರುಗಳಲ್ಲಿ ಊರಲ್ಲೇ ಮದ್ವೆ ಮಾಡ್ಕೊಂತಾರೆ ಗೊತ್ತಾ, ಅವಾಗ ಮುದ್ದೆ ಮತ್ತೆ ಕಾಳು ಸಾರು ಮಾಡ್ತಾರೆ. ಅವರೆಕಾಳು, ಸುಟ್ಟಿದ್ದ ಅವರೆಕಾಳು ಏನಂತಾರ ಅದಲ್ಲ ಅಮ್ಮ, ಸುಟ್ಟಿರ್ತಾರಲ್ಲ ಅಮ್ಮ, ಅದು ಒಣ ಅವರೆಕಾಳು. ಸುಟ್ಟಿರಲ್ಲ, ನೆನ್ಸಿರ್ತಾರೆ, ನೆನ್ಸಿ ಬೇಯಿಸಿರ್ತಾರೆ ಚೆನ್ನಾಗಿ. ಅಮ್ಮ ಅದ್ ಮುಂಚೆ ಬ್ರೌನ್ ಕಲರ್ ಇರುತ್ತಲ್ಲಮ್ಮ ಅದು. ಹೌದಾ, ನೆನ್ಸಿದ್ಮೇಲೆ ಬೆಳ್ಳಗಾಗಿರುತ್ತೆ ಏನೋ ಅದು ಅಮ್ಮ, ಉರಿತಾರಮ್ಮ ಅದು. ಹೌದು ಅಮ್ಮ ಹೇಳ್ತಿರೋದು ಅವರೆಕಾಳೆ ಸುಟ್ಬಿಟ್ಟು ಒಣಗಿರ ಅವರೆಕಾಳು ಇದೆಯಲ್ಲಮ್ಮ, ತೋರಿಸ್ತೀನಿ ನೋಡ್ರವ. ಅಮ್ಮ ಇದನ್ನೇ ಅಮ್ಮ, ಇದನ್ನ ಉರಿತಾರೆ. ಸೀದಿರೋ ಸ್ಮೆಲ್ ಬರುತ್ತಮ್ಮ ಸಾರಲ್ಲಿ. ಇಲ್ಲ ಇಲ್ಲ ಇಲ್ಲ, ನೆನೆಸಲ್ಲ ಅನ್ಲಿಲ್ಲ, ನೆನೆಸ್ತಾರೆ, ಉರಿತಾರೆ. ಅದನ್ನ ಉರಿದ್ಬಿಟ್ಟು ಇವಾಗ ಹೆಂಗ್ ನೀನು ಒಗ್ಗರಣೆ ಹಾಕಿದ್ರೆ ಹಂಗ ಆಮೇಲೆ ಸಾರು ಮಾಡ್ತಾರೆ. ಅದು ಮತ್ತೆ ಮುದ್ದೆ ಪಾಪ
ಪ್ರಸಾದ ಅಂತ ಮಾಡ್ತಾರೆ, ಸಖತ್ತಾಗಿರುತ್ತೆ. ಮದುವೆಗೆ ಅಂತ ಅಳಸಂದೆ ಅಂತ ಏನೋ ಅಂತಾರಲ್ಲ, ಅಳಸಂದೆ ಅಲ್ಲ, ಒಣ ಅವರೆಕಾಳು. ನೋಡಿ ಬಿಟ್ಕಂತ ಈಗಲ್ಲ. ಆಹಾ ಗೊತ್ತಾಯ್ತಾ? ನೆಕ್ಸ್ಟ್ ಪಾಪನೇ ಮಾಡ್ಕೊಂಡ್ ತಿಂತಾರೇನು. ನಾನೀಗ ಶೆಫ್ ಆಗ್ತಾ ಇದ್ದೀನಿ. ಏನು ಯಾವ ಐಡಿಯದ ಮೇಲೆ ಶೆಫ್ ಆಗ್ತಾ ಇದ್ದೀರಾ? ಬ್ಯಾಚುಲರ್ ಲೈಫ್ ನ ಮತ್ತೆ ಮರುಕಳಿಸೋಣ ಅಂತ. ಪಾಪ ಯಾಕವ ಅಮ್ಮ ಹೊಸ್ದಾಗ್ ನಗದ್ ಕಲ್ತ್ಕೊಬಿಟ್ಟವ್ರಮ್ಮ ಪಾಪ. ಅಲ್ಲ ನಂತರ ಯಾಕೆ ಅದು ಇದಾಗ್ತಾ ಆಗ್ತಾ ಬರುತ್ತೆ ಅನ್ಸುತ್ತೆ. ಆತರ ಏನಾಗ್ತಾ ಏಜ್ ಆಗ್ತಾ ಆಗ್ತಾ ಈಗ ಪ್ರೆಗ್ನೆನ್ಸಿಲಿ ಏನ್ ಗೊತ್ತಾ, ಇಲ್ಲಿಂದ ನಗಕ್ಕಾಗಲ್ಲ, ಇಲ್ಲಿಂದ ಮಾತ್ರ ಇದೆಲ್ಲ ಕುಚ್ಬೇಡಿ. ಯಾಕಮ್ಮ? ಇಲ್ಲಮ್ಮ, ಎಲ್ಲರ ಮನೇಲಿ ಹಂಗೆ ತಾನೆ. ಅದ್ರಲ್ಲಿ ಉಗ್ಗಿರೋದೆಲ್ಲ ಮಸಾಲೆ ಎಲ್ಲ ಹೋಗಿ ಕ್ಲೀನ್ ಆಗುತ್ತಲ್ಲ. ಈಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂತೀವಿ ನೋಡಿ. ಅವರ ನೋಡಿದ ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆರ್ಟಿಸ್ಟ್ ಆಗಿದೆ ಅನ್ಸುತ್ತೆ. ಅಷ್ಟೇ ಕಣವ. ಇದನ್ನ ಒಂದು 2 ಕೂಗು ಮಟನ್ ಮೇಲೆ 2 ಕೂಗು ಸಾಕು ಅನ್ಸುತ್ತೆ ನನಗೆ. ಅದೇ ಮಟನ್ ಅಂಗಡಿಯವ್ರ ಹತ್ರ ಕೇಳ್ಕೊಂಡು ಅವ್ರು ಹೇಳ್ತಾರೆ, ಅವ್ರು ಹೇಳೋದು ಯಾವ್ದು ಸರಿ ಇರಲ್ಲ. ಕೂಗಿಸ್ಬೇಕು ಅಂತ ಅವ್ರು ಹೇಳ್ತಾರಲ್ಲ, ಅಷ್ಟು ಕೂಗಿಸ್ಬಿಟ್ರೆ ಮುಗ್ದಾಯ್ತು ತಾನೆ. ಹೌದು, ಇಷ್ಟೇ ಸಾಂಬಾರು. ಅದೇನು ತೋರ್ಸು ನನಗೆ ತಿನ್ನಲ್ಲ. ತೋನಿ ಕುಕ್ಕರ್ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಆದ್ಮೇಲೆ ಮತ್ತೆ ಅದನ್ನ ಓಪನ್ ಮಾಡಿ ಒಂದು 3 ಸೆಕೆಂಡ್ ತಿರ್ಗಾ ಮತ್ತೆ ಒಲೆ ಮೇಲೆ ಇಡ್ಬೇಕು. ಹೌದಾ? ಸ್ವಲ್ಪ ಒಂಚೂರು ಅದೊಂಚೂರು ಮುಂದೆ ಕುದಿ ಬಂದ್ಮೇಲೆ ಅಷ್ಟೇ. ಸೊ ರೆಡಿ ಆದ್ಮೇಲೆ ತಿನ್ಬೇಕಾದ್ರೆ ಮತ್ತೆ ಸಿಗ್ತೀವಿ. ಸೊ ಇದು ರೆಸಿಪಿ. ಇದಕ್ಕೆ ಮುದ್ದೆ ಮಾಡ್ಕೊಂಡು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿನ್ಬೋದು. ನಿಮಗೆ ಮಾಡ್ಕೊಂಡು ತಿಂದಾದ್ಮೇಲೆ ನೀವೇ ಮತ್ತೆ ಬಂದು ಕೇಳ್ತೀರಾ, ನಮ್ಮ ಸುಬ್ಬಿ ರೆಸಿಪಿ ಪ್ಲೀಸ್ ಇನ್ನೊಂದು ಹೇಳ್ಕೊಡಿ, ಬೇರೆ ಹೇಳ್ಕೊಡಿ, ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಇದೇ ಥರ ಹೋಗ್ತಾ ಇರುತ್ತೆ. ಸೊ ಇದಿಷ್ಟ ಆಗಿ ಟ್ರೈ ಮಾಡಿ ಹೇಳಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ. ಎಸ್, ಕುಕ್ಕರ್ ಓಪನ್ ಮಾಡಿದ್ದೀನಿ. ಮತ್ತೆ ನಾನು ಏನೇನೇನು ಕುಕ್ಕರ್ ಓಪನ್ ಮಾಡಿದ್ದೀನಿ. ಮತ್ತೆ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಒಂಚೂರು ಸುಮ್ಮನೆ ಒಂದು 3 ಸೆಕೆಂಡ್ ಕುದಿಯಕ್ಕೆ ಇಕ್ತೀನಿ. 1 2 3 ಆಯಿತು. ಘಮ 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 ಸಾರು, ಸ್ಮೆಲ್ಲೇ ಮಜಾ. ಸಕ್ಕತ್ತಾಗಿದೆ. ನೀವು ತಿನ್ನಿ. ಹತ್ರ ಅಲ್ತಾನೆ. ಅಮ್ಮನ ಇವತ್ತು ಯಾರ ಮಾತು ಕೇಳಲ್ಲ. ಏನೋ ನಿಂದು ಏನಾಯ್ತು? ಒಂದು ಪೀಸ್ ತಿನ್ನು. ಏನಾಯ್ತು ಗೊತ್ತಾ ಬಾಬಾ? ಹಿಂಗೆ ಎಲ್ಲ ಆಚೆ ಹೋಗಿದ್ವಿ. ಆಚೆ ಹೋದಾಗ ಈ ಕಾರಲ್ಲಿ ಹೋಗ್ತಾ ಇದ್ದೆ, ಆಂಬುಲೆನ್ಸ್ ಹಿಂದೆ ಇತ್ತು. ಆಂಬುಲೆನ್ಸ್ ಹಿಂದೆ ಇದ್ದ ತಕ್ಷಣ ಅದು ಸಿಗ್ನಲ್ ಆಟೋಮೆಟಿಕ್ಕಾಗಿ ಗ್ರೀನ್ ಆಗುತ್ತಲ್ಲ. ಹಿಂಗೆ ಬಗ್ದಲ್ಲಿ ಕೂತಿದ್ಲು ನಾನು ಸುಮ್ಮನೆ. ಮೊನ್ನೆ ಅದು ಆಂಬುಲೆನ್ಸ್ ಬಂದ ತಕ್ಷಣ ಗ್ರೀನ್ ಅದು ಹೆಂಗೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಗೊತ್ತಾ? ಆಂಬುಲೆನ್ಸ್ ಡ್ರೈವರ್ಸ್ ಹತ್ರ ಎಲ್ಲರ ಹತ್ರನೂ ಒಂದು ಬಟನ್ ಇರುತ್ತೆ. ಆ ಬಟನ್ ಒತ್ತ ತಕ್ಷಣ ಅದು ಗ್ರೀನ್ ಆಗುತ್ತೆ, ಅವಾಗೆಲ್ಲ ಹೋಗ್ತಾರೆ. ಅದಕ್ಕೆ ಹೌದಾ ಗೊತ್ತಿರಲಿಲ್ಲ ಅಂತ ಒಂದು 5 ನಿಮಿಷ ಆದಮೇಲೆ 5 ನಿಮಿಷ ಹಿಂಗೆ ಮಾಡ್ತಾ ಇದ್ವಿ, ಹೇಗೆ ಮಾತಾಡ್ತಿರಲಿಲ್ಲ. ಹೌದು ಬರ್ತಾಗುತ್ತೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿರ್ಬೇಕು. ಏನು ಹೇಳಿದ್ರು ನಂಬ್ತೀಯಲ್ಲ ಅಂತ ನೀನು ಮಕ್ಕಳು ಮಾಡ್ದೆ ಹೇಳಿ. ಇವರಿಬ್ರು ಸೇರ್ಕೊಂಡು ನನಗೆ ಇಲ್ದೇರ ಸಲ್ದೇರ ಕತೆಗಳನ್ನ ಹೇಳಿ ನನಗೆ ಮೋಸ ಮಾಡ್ತಾರೆ. ಏನು ಹೇಳಿದ್ರು ನಂಬ್ತೀಯ ಅಂತ. ಇನ್ನೇನು ನಂಬ್ದೆ, ಇನ್ನೇನು ಮಾಡ್ಬೇಕು ನಿಮ್ಮಿಬ್ರನ್ನ ನಾನು? ಅದಕ್ಕೆ ಇವಳು ಸಿನಿಮಾದಲ್ಲೆಲ್ಲ ಆಗುತ್ತೆ ಮತ್ತೆ ಹ್ಯಾಕ್ ಮಾಡ್ತಾರಲ್ಲ ಹಂಗಕ್ಕ ಅದೆಲ್ಲ ಸುಮ್ಮನೆ ತೋರಿಸೋದು ಸಿನಿಮಾದಲ್ಲ. ಇಲ್ಲ, ಅವ್ನು ಹೇಳಿದಕ್ಕೆ ನಂಬ್ದೇರಿ ನಾನು. ಅವನು ಗೊತ್ತೇನು ಅಂತ ನಂಬ್ದೇರಿ ನಾನು. ನೀವು ಅವತ್ತು ಮಾಡಿದ್ರಿ ಗೊತ್ತಾ ಮೋಸ ನನಗೆ. ನಾ ಹೇಳೋದೇನು ಅಂದರೆ, ಇಷ್ಟು ಇನ್ ಕಮ್ಮಿಂಗ್ ಡೇಸ್ ವ್ಲಾಗ್ಸಲ್ಲಿ ನಾನು ಇದೇ ಥರ ಇನ್ನೊಂದ್ಸತಿ ಮಾಡ್ತೀನಿ ನೋಡ್ರಿ, ಅವ್ಳು ಪಕ್ಕ ತಿರ್ಗಾ ನಂಬ್ತಾಳೆ. ಅಂದರೆ ನೀನು ಯು ಹ್ಯಾವ್ ಟು ಬಿ ಹ್ಯಾಪಿ. ನೀನು ಏನು ಹೇಳಿದ್ರು ನಂಬ್ತೀನಿ ಅಂತ. ಎಲ್ಲೇನು ಹೇಳಿದ್ರು ನಂಬ್ತೀಯಾ?
ಮತ್ ನಂಬ್ಲಿಲ್ವಾ? ಏನ್ ಹೇಳಿದ್ರು ಅಂತ ಮೌಲ್ಯ? ಬಾಬಾ ಏನ್ ಮಾಡಿದ್ರು ಗೊತ್ತಾ? ಹೇಳ್ತೀನಿ ಇಡ್ಕೋ. ಸಕ್ಕದಾಗಿತ್ತು. ಬಾಬಾ ಏನ್ ಮಾಡಿದ್ರು ಗೊತ್ತಾ? ಒಂದಿನ ಇಡ್ಲಿ ತಿನ್ನು, ಅರ್ಥ ಆಯ್ತಾ? ತಗೊಂಡೋದ್ರೆ ತಿನ್ನವ ನೀನ್ ತಿನ್ನವ. ಏನ್ ಮಾಡಿದ್ರು, ಹಿಂಗೆ ಮೈಸೂರಿಗೆ ಹೋಗ್ತಾ ಇದ್ವಿ ಕರೆಕ್ಟಾಗಿ ನೆನಪಿದೆ. ಅವಾಗ ಒಂದು ಮುಂದೆಗಡೆ ಕಾರ್ ಹೋಗ್ತಾ ಇತ್ತು. ಪಾಪ ಕಾರ್ ಹೋಗ್ತಾ ಇದೆಯಲ್ಲ, ಬೋರ್ಡ್ ಇರೋದ್ರಿಂದ ಇವಾಗ ಒಂದು ಟೆಕ್ನಾಲಜಿ ಬಂದಿದೆ. ಆ ಟೆಕ್ನಾಲಜಿ ಏನಪ್ಪ ಅಂತಂದ್ರೆ, ಫೋಟೋ ಹಿಡಿದ್ಬಿಟ್ಟು ಒಂದೇನೋ ಪೇಂಟ್ ತರ ಹಚ್ಚದಂತೆ. ಆ ಫೋಟೋ ಹಿಡಿದ್ರೆ ಈ ಪೊಲೀಸ್ ಅವ್ರು ಹಿಡಿದಾಗ ಬರುತ್ತೆ ಗೊತ್ತಾ, ಅದ್ರಲ್ಲಿ ಬ್ಲರ್ ಆಗಿ ಬರುತ್ತೆ, ನಂಬರೇ ಬರಲ್ಲ, ಕಾಣಿಸೋದೇ ಇಲ್ಲ, ವೈಟ್ ಆಗಿ ಕಾಣುತ್ತೆ ಅಂತ. ಹೌದಾ? ಈ ಸ್ಕ್ಯಾನರ್ ಬರುತ್ತೆ ಗೊತ್ತಾ ಫೋನಲ್ಲಿ, ಅದನ್ನ ಬೇಕಾದ್ರೆ ಮಾಡಿ ನೋಡು, ನೀನು ಕಾಣಿಸೋದಿಲ್ಲ ಇವಾಗ. ನಾನು ಎಂತ ಗೂಬೆ ದೊಡ್ಡ ತಿನ್ನಿ ಅಂದ್ರೆ ಹೌದಾ? ಆಮೇಲೆ ಗೊತ್ತಾ, ಪಾಪಚ್ಚಿ ನಾನು. ಇನ್ ವರ್ಲ್ಡ್ ವಾರ್ 3 ಆಗುತ್ತೆ, ಇನ್ನೇನು ಇಲ್ಲ ಅಂತ. ಅದು ನಮ್ಮ ಬಾವಂಗ್ ಗೊತ್ತಾಗೋಯ್ತು ನಾನು ಇದು ಮಾಡ್ತಾ ಇದ್ದೀನಿ, ಹಿಂಗೆ ಬ್ಯಾಲೆನ್ಸ್ ಅಂತ. ನಾನು ಬಾವ ಅಷ್ಟೇ ಬಾಬಾ, ಇನ್ನೇನಿಲ್ಲ ಬಾವ, ಈ ಕಾರು ಇದು ಮನೆ ಏನು ಅಂತ ಫುಲ್ ಟೆನ್ಷನ್ ಆಗಿತ್ತಲ್ಲ ಅದಕ್ಕೆ. ದಾದಾಗ ಮೌಲ್ಯ ಅದು ಬ್ಯಾಂಗ್ಳೂರೇ ಮೇನ್ ಫಸ್ಟ್ ಹೋಗಿರೋದು, ಯಾಕಂದ್ರೆ ಹಂಗೆ ಹಿಂಗೆ ಅಂತಂದ್ರೆ. ಹೌದಾ? ಫುಲ್ ದೀಪಕ್ಕೆ ಎಷ್ಟೇ ಮಾಡ್ತಾರೆ, ದೀಪ ಹೋಗ್ಬಿಟ್ಟಿಲ್ಲ. ಹೌದಾ? ಅಲ್ಲ ಅವಾಗ ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಅಲ್ಲ ಅವಾಗ ನೀನು ಏನು ಯೋಚನೆ ಮಾಡ್ತಾ ಇದ್ದೆ ಆ ಟೈಪ್? ಫಾರ್ ಎಕ್ಸಾಂಪಲ್ ಇವಾಗ ಹಂಗೆ ಆಯ್ತು. ಹಂಗಲ್ಲ, ನನಗೆ ನೀವೇನೋ ಹೇಳಿರ್ತೀರ ಗೊತ್ತಾ, ಅದು ಸುಳ್ಳು ನಿಜನ ಅನ್ನೋದ್ಕಿಂತ ನಿಜ ಅಷ್ಟೇ ನನ್ನ ಮೈಂಡಲ್ಲಿ ಹಂಗೆ ಹೋಗ್ತಾ ಇರುತ್ತೆ. ವ್ಲಾಗ್ಗೆ ನಮ್ಮ ಅಮ್ಮನ ಎಂಟ್ರಿ ಆದ್ರು. ಈಗ ಬಂದ್ರು ಕಣವ, ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡಿದ್ವಿ ನಾವು. ಹೌದಾ? ನಾನು ಇವಾಗ ಬಂದೆ ಮನೆಯಿಂದ ಕೆಲಸ ಮುಗಿಸ್ಕೊಂಡಮ್ಮ. ಬೆಳಿಗ್ಗೆ ಫೋನ್ ಮಾಡಿದ್ರೆ ತೆಗಿಯೋದಿಲ್ಲ ಅಲ್ಲ? ಬೆಳಿಗ್ಗೆ ನಾನು ಅಮ್ಮ ನಾನು ಗೊತ್ತು, ಕೆಲಸ ಎಲ್ಲ ಮುಗಿಯೋವರೆಗೂ ಫೋನ್ ಮುಟ್ಬಾರ್ದು ಅಂತ ಹೊಸ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವು. ಆಲ್ಮೋಸ್ಟ್ 1 ವಾರ ಆಯಿತು. ಸೊ ಬೆಳಿಗ್ಗೆ 5 ಗಂಟೆಗಿದ್ರೆ 10:30 ತನಕ ಫೋನೇ ಮುಟ್ಟಲ್ಲ. ಆಮೇಲೆ ನಾನು ನೋಡಿದಾಗ ನಿಮ್ಮದು ಮಿಸ್ ಕಾಲ್ ಆಗಿತ್ತು. ಸರಿ ಮಾಡೋಣ ಅಂತ ಅನ್ಕೊಂಡೆ. ನಾನೇ ಅಡುಗೆ ಮಾಡಿಕೊಂಡು ನಾನೇ ಮಾಡ್ತಾ ಇದ್ದೀನಿ. ಅಮ್ಮ ನಂತರನೇ ಏನು ಹೇಳಿದ್ರು ನಂಬ್ತಾರೆ, ಅದಕ್ಕೆ ಹೇಳಿದೆ. ಸೊ ಫೈನಲಿ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾವಳೆ, ಯಾರು ನಂಬೇಡಿ. ಎಡಿಟ್ ಮಾಡಬೇಕಾದ್ರೆ ಅದನ್ನು ಸ್ಟ್ರಿಂಗ್ ಮಾಡ್ತಾರೆ, ಆಮೇಲೆ ನೀವು ನೋಡ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you all, love you. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಮರಿಬೇಡ್ರಿ. Bye.